ನಮ್ಮ ನಾಡಿನ ಹೆಮ್ಮೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಈ ನಾಡಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಕೊಡುಗೆಯಾಗಿ ನೀಡಿದೆ. ಆದ್ರೆ ಈಗ ಈ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂತಹ ಪರೀಕ್ಷಾ ಪದ್ಧತಿಯೇ ಸಾಕಷ್ಟು ಅನುಮಾನಗಳನ್ನ ಮೂಡಿಸಿದೆ. ಖಾಸಗಿ ಸಂಸ್ಥೆಯಾಗಿರುವಂತಹ ಮೈಂಡ್ ಲಾಜಿಕ್ ನಡೆಸುವ ಡಿಜಿಟಲ್ ವ್ಯಾಲ್ಯೂಯೇಷನ್ ಗೊಂದಲದ ಗೂಡಾಗಿದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ನಡೆದಿರುವಂತಹ ನೇಮಕಾತಿ ಹಗರಣ ಮನೆ ಮಾತಾಗಿದೆ. ಈ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂತಹ ಹಗರಣಗಳ ಪಟ್ಟಿಯೇ ನನ್ನ ಬಳಿ ಇದೆ, ಅದನ್ನ ಹೇಳ್ತೀನಿ ಬನ್ನಿ. ವ್ಯಾಲ್ಯೂಯೇಷನ್ ಅಂತೂ ಕರೆಕ್ಟ್ ಆಗಿ ನಡೆಯೋದೇ ಇಲ್ಲ ವಿಟಿಯಲ್ಲಿ. ಯಾವ್ದೇ ಆಗ್ಲಿ ಯಾವ್ದೇ ಮೂಲೆಗೆ ಹೋದ್ರು ವಿಟಿಯು ವ್ಯಾಲ್ಯೂಯೇಷನ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲಾರ್ಗೂ ಒಂದು ಕೆಟ್ಟ ಅಭಿಪ್ರಾಯ ಇದ್ದೇ ಇದೆ. ವ್ಯಾಲ್ಯೂಯೇಷನ್ ಏನು ಎಕ್ಸಾಮ್ ಫೀಸ್ ಚಾರ್ಜ್ ಮಾಡ್ತಾರೋ ಅದಕ್ಕಿಂತ ಡಬಲ್ ರಿವ್ಯಾಲ್ಯೂಯೇಷನ್ ದುಡ್ಡಲ್ಲಿ ಇವ್ರಿಗೆ ಆಗ್ತಿದೆ. ಕರ್ಮಕಾಂಡ 6 ಖಾಸಗಿಯವರ ಕೈಗೆ ಪರೀಕ್ಷೆ. ವಿಟಿಯು ಅಲ್ಲಿ ಏನು ಅಂದ್ರೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಅನ್ನೋ ಒಂದು ಸ್ಕೀಮ್ ನ ತಗೊಂಡ್ಬಂದು ಮಹೇಶಪ್ಪನವರು ಪ್ರತಿ ವರ್ಷನೂ ಕೂಡ ಕೋಟ್ಯಾಂತರ ರೂಪಾಯಿಗಳನ್ನ ವಿದ್ಯಾರ್ಥಿಗಳಿಂದ ವಸೂಲ್ ಮಾಡ್ತಾ ಬರ್ತಾ ಇದ್ದಾರೆ. ಈ ಡಿಜಿಟಲ್ ವ್ಯಾಲ್ಯೂಯೇಷನ್ ಎಷ್ಟು ಮತ್ತೆ ವಿದ್ಯಾರ್ಥಿ ಸ್ನೇಹಿ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಹಳೆ ಕನ್ವೆನ್ಷನಲ್ ಮೆಥಡ್ಸ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಏನು ಅಂದ್ರೆ ಪ್ರತಿ ಪೇಪರ್ ಕೂಡ ಪ್ರತಿ ವಿದ್ಯಾರ್ಥಿಯಿಂದ ಸೈನ್ ಮಾಡಿದ್ಮೇಲೆ ಆ ಪೇಪರ್ ಓಪನ್ ಆಗ್ತಾ ಇತ್ತು, ಪೇಪರ್ಸ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು. ಎಲ್ಲರಿಗೂ ಅವಾಗ ಒಂದು ನಂಬಿಕೆ ಇರ್ತಾ ಇತ್ತು, ಏನು ಅಂದ್ರೆ ನಾನು ಬರೆದಿರೋ ಉತ್ತರ ಪತ್ರಿಕೆಗೆ ನನಗೆ ನ್ಯಾಯವಾದ ಬೆಲೆ ಸಿಗುತ್ತೆ ಅನ್ನೋದು. ಬಟ್ ಇವತ್ತಿನ ಡಿಜಿಟಲ್ ವ್ಯಾಲ್ಯೂಯೇಷನ್ ಸಿಸ್ಟಮ್ ಇಂದ ಏನ್ ಮಾಡಿದ್ದಾರೆ, ಕಂಪ್ಲೀಟ್ ಪ್ರೈವೇಟೈಸೇಷನ್ ಮಾಡಿದ್ದಾರೆ. ಅಂದ್ರೆ ಒಂದು ಪೇಪರ್ನ ಸೆಟ್ ಮಾಡಿ ಪೇಪರ್ನ ನಾವು ಅಪ್ಲೋಡ್ ಮಾಡಿ ಇನ್ನೊಂದು ಕಡೆಗೆ ಪ್ರಿಂಟ್ ತೆಗೆಯೋದ್ರಿಂದ ಹಿಡಿದು ಇವ್ಯಾಲ್ಯೂಯೇಷನ್ಗೆ ನಾನು ಬರ್ದಿರೋಂತ ಆನ್ಸರ್ ಸ್ಕ್ರಿಪ್ಟ್ ನ ಕೂಡ ಸ್ಕ್ಯಾನ್ ಮಾಡೋಕೆ ಪ್ರೈವೇಟೈಸೇಷನ್ ಮಾಡಿದಾರಲ್ಲ, ಇದು ಎಷ್ಟು ನಂಬಿಕಾರ್ಹ ಅಂತ ನನ್ನ ಪ್ರಶ್ನೆ. ಬೇಗ ಫಲಿತಾಂಶ ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಪ್ರಾರಂಭಿಸಲಾಗಿರೋ ಈ ಪದ್ಧತಿ ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕಿದೆ. ಅನೇಕ ಬಾರಿ ಪೇಪರ್ ಲೀಕ್ ಆದ ಉದಾಹರಣೆಗಳು ಇವೆ. ಒಂದು ಡಿಜಿಟಲ್ ಇವ್ಯಾಲ್ಯೂಯೇಷನ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಅಫಿಲಿಯೇಟೆಡ್ ಇನ್ಕ್ಲೂಡಿಂಗ್ ಸರ್ಕಾರಿ ಕಾಲೇಜ್ಗಳಲ್ಲಿ ಇವರು ಸಾಫ್ಟ್ ಕಾಪಿಯನ್ನ ಕ್ವಶನ್ ಪೇಪರ್ ಅನ್ನ ಕಳಿಸ್ತಾರೆ. ಆ ಒಂದು ಕ್ವಶನ್ ಪೇಪರ್ ಅನ್ನ ಎಕ್ಸಾಮಿನೇಷನ್ಗೂ 1.5 ಗಂಟೆ ಮುಂಚೆನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಎಕ್ಸಾಮಿನೇಷನ್ ಏನ್ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅನ್ನೋದಿದೆ, ಈ ಎಕ್ಸಾಮಿನೇಷನ್ 2 ಗಂಟೆಗೆ ನಡೆಯುತ್ತೆ. ಒಂದು ಬೆಳಗ್ಗೆ 9 ಗಂಟೆ, ಇನ್ನೊಂದು ಮಧ್ಯಾಹ್ನ 2 ಗಂಟೆ ಎಕ್ಸಾಮಿನೇಷನ್. ಈ ಎಕ್ಸಾಮಿನೇಷನ್ 13:51 ಅಂದ್ರೆ 1 ಗಂಟೆ 51 ಸೆಕೆಂಡ್ಗೆ ತೆಗೆದಿದೆ, ಪ್ರಿಂಟ್ಔಟ್ ತೆಗ್ದಿರ ಆಲ್ರೆಡಿ. ಇವಾಗಿನ ಮಾಹಿತಿ ತಂತ್ರಜ್ಞಾನದಲ್ಲಿ ಏನಾಗಬಹುದು, ಈ ಕ್ವಶನ್ ಪೇಪರ್ ಯಾವಾಗ ಬೇಕಾದ್ರೂ ಲೀಕ್ಔಟ್ ಆಗ್ಬಹುದು. ಈ ಒಂದು ಲೀಕ್ಔಟ್ ಆಗಿದೆ. ಏನು ಈ ಹಿಂದೆ ಏನು ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಡೀನ್ ಆದಂತಹ ಮಾರ್ಟಿನ್ ದೇವರಾಜ್ ಅವರು ಇದಕ್ಕೆ ಏನಂದಿದ್ದಾರೆ, 20 ಕ್ವಶನ್ ಪೇಪರ್ ಈ ಹಿಂದೆ ಲೀಕ್ ಆಗಿದಾವೆ ಅನ್ನೋ ಒಂದು ಮಾಹಿತಿಯನ್ನ ವೈಸ್ ಚಾನ್ಸಲರ್ ಮುಂದೆ ಇಟ್ಟಾಗ ಇದು ಎಲ್ಲ ಖಡಾಖಂಡಿತ ಸುಳ್ಳು ಅಂತ ಮಾರ್ಟಿನ್ ದೇವರಾಜ್ ಅವರ ರೆಸಿಗ್ನೇಷನ್ ಅನ್ನು ಪಡೆಯಲಾಯಿತು. ಕರ್ಮಕಾಂಡ 7 ವ್ಯಾಲ್ಯೂಯೇಷನ್ ಅನ್ನೋ ಡ್ರಾಮಾ. ವಿಟಿಯು ಅಲ್ಲಿ ವ್ಯಾಲ್ಯೂಯೇಷನ್ ಕೂಡ ಡಿಜಿಟಲ್ ಆಗಿ ನಡೆಯುತ್ತೆ. ಆದ್ರೆ ವ್ಯಾಲ್ಯೂಯೇಷನ್ ಪದ್ಧತಿ ಗೊಂದಲದ ಗೂಡಾಗಿದೆ, ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ. 3 ವರ್ಷ ಅಥವಾ 5 ವರ್ಷಕ್ಕಿಂತ ಹೆಚ್ಚಿಗೆ ಇರುವಂತ ಪ್ರೊಫೆಸರ್ಸ್ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಒಂದು ಯೂನಿವರ್ಸಿಟಿ ಆಕ್ಟ್ ಹೇಳುತ್ತೆ. ಬಟ್ ಇವತ್ತೇನಾಗಿದೆ, ಯಾವುದೋ ಒಬ್ಬ ಟೆಂಪರರಿ ಲೆಕ್ಚರರ್ಸ್ ಅಂದ್ರೆ ಅವರಿಗೆ 1 ವರ್ಷ ಕೂಡ ಎಕ್ಸ್ಪೀರಿಯನ್ಸ್ ಇರಲ್ಲ, ಅವರಿಗೆ ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದಿರೋ ಸಬ್ಜೆಕ್ಟ್ ನ ಕೂಡ ಇವ್ಯಾಲ್ಯೂಯೇಟ್ ಮಾಡಕ್ ಕೊಡಿಸ್ತಾ ಇದ್ದಾರೆ. ಇವ್ಯಾಲ್ಯೂಯೇಷನ್ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ 40 ಪುಟದ ಒಂದು ಪುಸ್ತಕವನ್ನು ಕೊಡಲಾಗುತ್ತೆ. ಫ್ರಂಟ್ ಶೀಟ್ ಈಸ್ OMR ಶೀಟ್, ಅಂದ್ರೆ ಅವನ ಹೆಸರು, ರಿಜಿಸ್ಟರ್ ನಂಬರ್ ಎಲ್ಲದನ್ನು ಕೂಡ ಅದರಲ್ಲಿ ಮಾರ್ಕ್ ಮಾಡಿರ್ತಾನೆ. ಆ ಒಂದು OMR ಶೀಟ್ ಪ್ರತಿ ಒಂದು ಲೆಫ್ಟ್ ಕಾರ್ನರ್, ಲೆಫ್ಟ್ ಸೈಡ್ ಅಲ್ಲಿ ಏನಾಗುತ್ತೆ, ಸ್ಟಿಚ್ ಆಗಿರುತ್ತೆ. ಆದ್ರೆ ಏನಾಗಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಆನ್ಸರ್ ಶೀಟ್ ಆದ ತಕ್ಷಣ ಸೀಲ್ಡ್ ಆಗಿ ಹೋಗುತ್ತೆ. ಆ ನಂತರ ಪ್ರೊಸೀಜರ್ಸ್ ಏನು ಅಂದ್ರೆ ಪ್ರತಿಯೊಂದು ಆನ್ಸರ್ ಶೀಟ್ಗಳು ಕೂಡ ಸ್ಕ್ಯಾನ್ ಆಗ್ತವೆ. ಹೆಂಗೆ ಸ್ಕ್ಯಾನ್ ಆಗ್ತವೆ ಅಂದ್ರೆ, ಒಂದು ಬುಕ್ಲೆಟ್ ಇದೆ, ಫಾರ್ ಎಕ್ಸಾಂಪಲ್ ಇದೇ ಒಂದು ಬುಕ್ಲೆಟ್ ಅಂದ್ರೆ ಈ ಹೊಲಿಗೆಯನ್ನ ಬಿಚ್ಚಲಾಗುತ್ತೆ. ಹೊಲಿಗೆಯನ್ನ ಬಿಚ್ಚಲಾಗಿ ಫ್ರಂಟ್ ಪೇಜ್ ಅನ್ನ ಸ್ಕ್ಯಾನ್ ಮಾಡ್ತಾರೆ, ಪ್ರತಿ ಪೇಜ್ ಅನ್ನು ಕೂಡ ಸ್ಕ್ಯಾನ್ ಮಾಡ್ತಾರೆ. ಆದ್ರೆ ಇಲ್ಲಿ ಅನುಮಾನ ಏನು ಅಂದ್ರೆ, ನಮ್ಮ ಅನುಮಾನ ಇಲ್ಲಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯ ಆನ್ಸರ್ ಶೀಟ್, ಫಾರ್ ಎಕ್ಸಾಂಪಲ್ ಫಸ್ಟ್ ಪೇಜ್ ಅಲ್ಲಿ ನಾನೊಬ್ಬ ಪ್ರತಿಭಾ ವಿದ್ಯಾರ್ಥಿ ಅಲ್ಲ, ಇನ್ನೊಬ್ಬ ಯಾರೋ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದಾನೆ, ಅವನ ಆನ್ಸರ್ ಶೀಟು ನನ್ನ ಆನ್ಸರ್ ಶೀಟು ಅದಲು ಬದಲು ಆಗ್ಬಹುದು. ಕರ್ಮಕಾಂಡ 8 ರಿವ್ಯಾಲ್ಯೂಯೇಷನ್ ಗೋಲ್ಮಾಲ್. ವಿಟಿಯುನಲ್ಲಿ ರಿವ್ಯಾಲ್ಯೂಯೇಷನ್ ಅನ್ನೋದೇ ದೊಡ್ಡ ಗೋಲ್ಮಾಲ್. ಕಾಸು ಕೊಟ್ರೆ ರಿವ್ಯಾಲ್ಯೂಯೇಷನ್ ನಲ್ಲಿ ಪಾಸ್ ಮಾಡಿಸೋ ದಂಧೆ ನಡೆಯುತ್ತಿದೆ ಅನ್ನೋದು ವಿದ್ಯಾರ್ಥಿಗಳ ದೂರು. ಇವಾಗ ವಿಟಿಯು ಅಲ್ಲಿ ಒಂದ್ ಗಾದೆ ಮಾತಾಗಿದೆ, ಎಕ್ಸಾಮಿನೇಷನ್ ರಿಸಲ್ಟ್ ಬಂದಿರ್ತೈತಲ್ಲ, ಆಗ ರಿಸಲ್ಟ್ ಬಂದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಡು ರಿವ್ಯಾಲ್ಯೂಯೇಷನ್ ಹಾಕೋ ನಿಂಗೆ ಜಾಸ್ತಿ ಮಾರ್ಕ್ಸ್ ಬರ್ತೈತೆ. ಎಲ್ಲಾರು ಏನು ಒಬ್ರೊಬ್ರು ಒಂದೊಂದು ವಿದ್ಯಾರ್ಥಿನ 4 ಸಬ್ಜೆಕ್ಟ್ 5 ಸಬ್ಜೆಕ್ಟ್ ಈ ತರ ರಿವ್ಯಾಲ್ಯೂಯೇಷನ್ ಹಾಕ್ತಾರೆ. ಅದೇ ಇವಾಗ ಮೊನ್ನೆ ಬಾಹುಬಲಿ ರಿಸಲ್ಟ್ ರಿಲೀಸ್ ಆದಾಗ್ಲೇನೆ ವಿಟಿಯು ರಿಸಲ್ಟ್ಸ್ ಅನೌನ್ಸ್ ಆಯ್ತು. ಅಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಕ್ಯಾಚಿ ವರ್ಡಿಂಗ್ಸ್ ಬಂದಿತ್ತು, ಬಾಹುಬಲಿ ಇದು ಫಸ್ಟ್ ಡೇ ಕಲೆಕ್ಷನ್ 50 ಕೋಟಿ ಇದ್ರೆ ವಿಟಿಯು ರಿವ್ಯಾಲ್ಯೂಯೇಷನ್ ಕಲೆಕ್ಷನ್ 100 ಕೋಟಿ ಆಗಿರ್ತೈತೆ.
ವಿಟಿಯು ಪರೀಕ್ಷಾ ಪದ್ಧತಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಈ ಬಗ್ಗೆ ತನಿಖೆ ನಡೆಸಲು ಸಾಕಷ್ಟು ಬಾರಿ ಆದೇಶ ನೀಡಲಾಗಿದೆ. ಆದರೆ ವಿಸಿ ಮಹೇಶಪ್ಪ ತನಿಖಾ ಆದೇಶಕ್ಕೆ ತಡೆಯೊಡ್ಡುತ್ತಿದ್ದಾರೆ. ಈಗ ಗವರ್ಮೆಂಟ್ ಕಮಿಟಿ ಮಾಡ್ಲಿಕ್ಕಿಲ್ಲ, ಹೀಸ್ ಎಕ್ಸಲೆನ್ಸಿ ಚಾನ್ಸಲರ್ ಕಮಿಟಿಗೆ ನೀವು ಕೊಡೋದಿಲ್ಲ. ಯು ಹ್ಯಾವ್ ಗಾನ್ ಟು ದ ಕೋರ್ಟ್, ಯು ಕೆನಾಟ್ ಎಂಕ್ವೈರಿ ಅಂದ್ರ ಮತ್ತೆ ಯಾರು ಇನ್ನು ನಿಮ್ಮ ಇಷ್ಟ ಪ್ರಕಾರ ಮಾಡಿ ಹೋಗಬಹುದಾ? ಕೈಕಟ್ಟಿ ಕುಳಿತಿದೆ. ನಾಚಿಕೆ ಆಗಬೇಕು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಇದು ಶಿಕ್ಷಣ ವ್ಯವಸ್ಥೆಯೊಳಗಿನ ಡರ್ಟಿ ಸೀಕ್ರೆಟ್. ಈ ವಿಶ್ವವಿದ್ಯಾನಿಲಯ ಹಾಗೂ ಇದರೊಳಗೆ ಓದುತ್ತಿರುವ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಣ ಮತ್ತು ಜಾತಿ ಮೇಲೆ ಪ್ರೀತಿ ಇಟ್ಟುಕೊಂಡಿರುವಂತಹ ರಾಜಕಾರಣಿಗಳಿಂದ ಉಳಿಸಲು ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯಪಾಲರೇ, ನೀವಾದ್ರೂ ದಿಟ್ಟ ಕ್ರಮ ಕೈಗೊಳ್ಳಿ. ಭ್ರಷ್ಟರಿಗೆ ಗೇಟ್ ಪಾಸ್ ಕೊಡಿ, ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದ್ರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.